ನಮ್ಮ ವಿಚಾರ ಪಾಪ ಅವ್ರಿಗೇನು ಗೊತ್ತಿಲ್ಲ ತಗೊಂಬಿಟ್ಟವ್ರೆ, ಒಳ್ಳೇದಾಗಿಲ್ಲ ಅವ್ರಿಗೆ. ನಾವು ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡ್ತೀನಿ. ಒಂದೇ ಮಾತು ಕಾಂತರಾಜ್ ಅವ್ರಿಗೆ ಏನು ಹೇಳ್ತೀರಾ ಸರ್ ಲಾಸ್ಟ್ ಮಾತು? ಕಾಂತಣ್ಣ ಈ ವಿಚಾರಕ್ಕೆ ನಮ್ದೆಲ್ಲ ಕುಣಿಸ್ಕೊಂಡು ಎಲ್ಲರೂ ಒಂದಾಗಿ ಹೋದರೆ ಟಾಪ್ ಲೆವೆಲಾಗಿ ಇಡ್ತಾರೆ. ಅವತ್ತು ತಪ್ಪು ಮಾಡಿದ್ದು ನಮ್ಮ ಕಡೆ ಇರ್ಬೋದು, ಇಲ್ಲ ಅವ್ರ ಕಡೆ ಇರ್ಬೋದು. ನಾವು ಕೆಡ್ದವ್ರು ಬುದ್ಧಿ ಹೇಳಿ ಅವತ್ತೇ BML ಕೃಷ್ಣಪ್ಪಣ್ಣ ಮಾಡಿದ್ರು. ಇವತ್ತು ಮಿನಿಸ್ಟ್ರು ಯಾವ ತಾಲೂಕೊಳಗೆ ಈ ನೆನ್ಮಲಲ್ಲ, ಇಡೀ ಜಿಲ್ಲೆಯಲ್ಲಿ 3 ಜಿಲ್ಲೆಯಲ್ಲಿ BML ಕೃಷ್ಣಪ್ಪಣ್ಣವರು ಯಾರೂ ಬತ್ತಿರಲಿಲ್ಲ. ಇವತ್ತು ನಮ್ಮದು ತಪ್ಪಿರ್ಬೋದು, ಅವ್ರದ್ದು ತಪ್ಪಿರ್ಬೋದು. ಇವತ್ತು ಕಾಂತಣ್ಣಂದು 100ಕ್ಕೆ 100 ಭಾಗ ಎಲ್ಲ ಸೋತವರೆ. ಕಾಂತಣ್ಣನಿಂದ ಅವರೇ ಇವತ್ತು ಅಯ್ಯಪ್ಪ ಅಂದರೆ ಯಾರೂ ಮಾತಾಡಲ್ಲ. ನಾಳೆ ಎಲ್ಲರನ್ನೂ ಕರ್ಕೊಂಡು ಒಟ್ಟಾಗಿ ಹೋದರೆ ನೆಕ್ಸ್ಟು ಅವ್ರದ್ದೇ ಟಾಪ್ ಇಡ್ತಾರೆ. ಬೇರೆ ಇನ್ನೇನು ಹೇಳೋಕೆ ಹೋಗಲ್ಲ, ಅವರು ಟಾಪ್ ಇರಲಿ. ಒಂದೇ ಪಾರ್ಟಿಲಿದ್ರೆ ನೀವು ಈಗ ಪಾರ್ಟಿ ಬಂದು ಏನಾಗೈತೆ ಅಂದರೆ, ಈಗ ನಾನು ಪಾರ್ಟಿಗೆ ಒಂದು ನಾನೇನು ನಿಂತ್ಕೊಬೇಕು ಅಂತ ಇಲ್ಲ. ಈ ಕಾಂತಣ್ಣರಿಗೆ ಮಾಮೂಲಿ ನನ್ನ ಬಿಸ್ನೆಸ್ ಐತೆ, ನನ್ನ ಪಾರ್ಟ್. ನಾನು ಈ ತಾಲೂಕಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ. ನಾನು ಮಾಡ್ತಾ ಇರೋಲ್ಲ ಮಾಗಡಿ ತಾಲೂಕು, ಆನೇಕಲ್, ಕುಣಿಗಲ್ ತಾಲೂಕು. ಕಾಂತಣ್ಣವ್ರು ಇಲ್ಲಿ ಇರ್ತಾರೆ, ಮಾಡ್ತಾರೆ ಪಾಪ. ತುಮಕೂರು ಡಿಸ್ಟ್ರಿಕ್ಗೆ MLC ಆಗಿದ್ದವರು ಅವರು. ನೆಕ್ಸ್ಟು ಜನರಲ್ ಆದರೆ ಫಸ್ಟ್ ಕ್ಯಾಂಡಿಡೇಟ್ ಅಯ್ಯಪ್ಪನೇ. ಯಾರು ಏನೇನೋ ಅಂದ್ಕೊಳ್ಳಿ, ಅಯ್ಯಪ್ಪ ನಮ್ಮವರೇ ಗೆದ್ದಿಲ್ಲಿ. ನಮ್ಮ ಕೈಲಿ ಒಂದು ಓಟ್ ಐತೆ, ನಾವು ಒಂದು ಓಟ್ ಹಾಕ್ತೀವಿ. ಅಷ್ಟು ಬಿಟ್ಟು ನಾವು ದ್ವೇಷ ಸಾಯಿಸೋದೆಲ್ಲ ಇಲ್ಲ. ಅನ್ನಿಸ್ಬೇಡ ತಪ್ಪು ನಮ್ಮ ಕಡೆ ಆಗುತ್ತೋ ಅವ್ರ ಕಡೆ ಅದಕ್ಕೆ ಭಗವಂತ ನೋಡಲಿ. ಅದನ್ನೇನು ಜಾಸ್ತಿ ನೀವು ಅದು ಬೆಳೆಸೋದು ಬೇಡ. ಯಾಕೆಂದರೆ ಅಯ್ಯಪ್ಪ ನೀವು ಬುದ್ಧಿ ಹೇಳಿ, ನೀವು ಹೇಳಿ ನಾವು ಬುದ್ಧಿ ಕಲಿತೀವಿ. ಅದಕ್ಕೆಲ್ಲ ಪೊಲೀಸ್ ಬುದ್ಧಿ ಹೇಳಿ ನಮಗೆ ಬುದ್ಧಿ ಕಲಿಸೋ ಸಾಕಷ್ಟು ಬುದ್ಧಿ ಕಲಿಸೋರೆ. ಈಗ ಬಂದಿರೋ ಆಫೀಸರ್ಸ್ ಎಲ್ಲರೂ ಅಷ್ಟೇ ನೆಟ್ಟಿಗೆ ಅಂತ ಅಂತಾರೆ. ಅರ್ಧಾಯ್ತಾ? ಅದಕ್ಕೆ ಅವ್ರು ಹೇಳಿದ ತಕ್ಷಣ ನಾವು ಕೇಳ್ತೀವಿ. ಈ ವಿಷಯವಾಗಿ ಪೊಲೀಸ್ ಇಲಾಖೆ ಏನಾದರೂ ತಮ್ಮ ಇಲ್ಲ ಪಾಪ. ಈಗ ನಮಗೆ ತಪ್ಪಿದ್ರೆ ಕೆಡ್ದು ಹೊಡಿತಾರೆ, ಬರ ಇಲ್ಲಿಂದ ಕರೀತಾರೆ, ಓದ್ತೀವಿ. ಅವ್ರು ಏನು ಹೇಳ್ತಾರೆ ಕೇಳ್ತೀವಿ. ಅವ್ರು ನಡೆದಾಗೆ ನಾವು ನಡೀತೀವಿ. ನಾವು ಕೆಟ್ಟದ್ದು ಹೋಗ್ಬೇಕು ಅನ್ನೋ ಉದ್ದೇಶನೂ ಇಲ್ಲ. 100% ಅದು ಹೋಗೋದು ಇಲ್ಲ. ನಾನು ಯಾವುದೇ ಕಣಕ್ಕೆ ಹೋಗಲ್ಲ. ಇಲ್ಲ ಮಾಡಿ. ಈಗ ಸುಮ್ಮನೆ ನಿಮ್ಮ ಟಿಗರ್ ಮಾಡೋಂಥವ್ರಿಗೆ ಏನು ಹೇಳ್ತೀರಾ ಸರ್? ನೋಡಿ ಸರ್, ಟಿಗರ್ ಮಾಡೋರೆಲ್ಲನೂ ಭಗವಂತ ನೋಡ್ತಾ ಇರ್ತಾನೆ. ಎಷ್ಟೋ ಜನ ಬಂದು ಎಷ್ಟೋ ಜನ ಹೊಲ್ಟವ್ರೆ. ನಾನು ಬಂದು ನಾನು ಹೋಗೋನೆ. ಇಲ್ಲೇನು ಶಾಶ್ವತವಾಗಿ ಇರೋನಲ್ಲ. ಇಲ್ಲಿ ಟಿಗರ್ ಮಾಡ್ಕೊಂಡು ಇರೋರೇನು ಗೊತ್ತಾ, ಮಧ್ಯದೊಳಗೆ ಎತ್ಕೊಟ್ಟವ್ರು ಯಾರು ಮಧ್ಯಕ್ಕೆ ಬರಲ್ಲ. ಇಲ್ಲಿ ಇರೋದು ನೀವು ಶ್ರಮ ಪಡೋರು. ಇಲ್ಲ 100% ಒಳ್ಳೇದಾಗಬೇಕು. ಜನಗಳು ನೀವು ಒಳ್ಳೇದಾದರೆ ನೀವು ಒಳ್ಳೇದು ಮಾಡಿ, ನಾವು ಒಳ್ಳೇದು ಮಾಡ್ತೀವಿ. ಬೇರೆ ವಿಚಾರ ಬೇಡ. ಈಗ ಕೆಟ್ಟದಂತೂ ಬೇಡ. ಈಗ ನೀವಾಗಲಿ ನಾವಲ್ಲಿ ಚೆನ್ನಾಗಿರೋಣ. ನಿಮ್ಮ ಬಗ್ಗೆ ನಾವೆಲ್ಲೂ ಕೆಟ್ಟ ಮಾತಾಡೋಣ. ನೀವು ಬಂದರು ಅಂತ ನಾನು ಏನು ಮಾಡ್ತೀನಿ ಅಂದರೆ ಸೀದಾ ಹೊರಟೋಗ್ತೀನಿ. ಏನಪ್ಪ ಕಾಂತಣ್ಣ ಅವರೇ ಯಾಕೆ ಬೇಕು? ಈಗ ಅಯ್ಯಪ್ಪ ಅಲ್ಲ ಅವನು ಹಂಗೆ ಅಂದ್ಕೊಂಡು ನೀವು ಇದು ಮಾಡೋದು. ನಾವು ಇದ್ದಾಗ ನೀವು ಹೋಗಿರೋದು ನೋಡಿದ್ದೀನಿ ನಾನು. ನಾವು ಗೊತ್ತಿಲ್ಲ ನೀವು ಹೊರಟೋಗಿರ್ತೀರ. ಅದು ಬೇಡ. ನಾವೆಲ್ಲ ಚೆನ್ನಾಗಿರೋಣ ಸರ್, ಅಷ್ಟೇ ಬಯಸೋದು. ನಾವು ಭಗವಂತ ಏನು ಶಿಕ್ಷೆ ಕೊಡೋ ಅದಕ್ಕೆ ಅನುಭವಿಸೋಕ್ಕೆ 100% ಸತ್ಯ. ಬೆಳೆಸೋದು ಬೇಡ. ಇಲ್ಲ ಬೆಳೆಸೋಕೆ ಹೋಗಲ್ಲ ನಾನು. ಅದು ಬೇರೆ ಸರ್. ಆವಾಗ ವಯಸ್ಸಿತ್ತು, ಎಲ್ಲ ಇತ್ತು. ಈಗ ವಯಸ್ಸಲ್ಲ. ಈಗ ನಮ್ಮ ಫ್ಯಾಮಿಲಿನೂ ಮುಖ್ಯ. ನನಗೆ ಯಾರೂ ಮುಖ್ಯ ಅಲ್ಲ. ನನಗೆ ಬರೀ ಫ್ಯಾಮಿಲಿ ಅಷ್ಟೇ. ನಾನು ಬೇರೆ ಅದಕ್ಕೂ ಅನ್ನಿಸ್ಬಿಟ್ಟಾಗಲ್ಲ. ನಾನು ಇವಾಗ ಸುಮ್ಮನೆ ಇದ್ರು ನಂಗೆ ಸಾಕುವಷ್ಟು ದೇವರು ಶಕ್ತಿ ಕೊಟ್ಟವನೇ. ಭಗವಂತ ಎಲ್ಲನೂ ಇದೆ. ಹೊಲ ಉತ್ಕೊಂಡು ಜೀವನ ಮಾಡೋಷ್ಟು ಶಕ್ತಿ ಕೊಟ್ಟರೆ ಹೊಲ ಅಷ್ಟು ಐತೆ ನಂದು ಅಷ್ಟೇ. ಆಮೇಲೆ ನಿಮ್ಮ ಮಾಧ್ಯಮದವ್ರೆ ಅಲ್ಲ, ಈ ಕೋರ್ಟು ನಾನು ರಿಲೀಫ್ ಮಾಡೈತೆ. ಅದು ಹಿಂಗೆ ಅಲ್ಲ, ಪ್ರೆಸೆಂಟ್ ಪಟ್ಟಿಲ್ಲ. ಹೈಕೋರ್ಟ್ ಈಗ ಕೋರ್ಟೇ ಅಂತಿಮ ತೀರ್ಮಾನ. ಯಾರು ನಾನು ತೀರ್ಮಾನ ಮಾಡೋಕ್ಕಲ್ಲ, ನೀವು ತೀರ್ಮಾನ ಮಾಡೋಕ್ಕಲ್ಲ. ಕೋರ್ಟು ಅಂತಿಮ ತೀರ್ಮಾನ ಇರೋದ್ರಿಂದ ಕೋರ್ಟ್ ಶಿಕ್ಷೆ ಕೊಟ್ಟರೆ ಶಿಕ್ಷೆ ಅನುಭವಿಸ್ತೀವಿ, ರಿಲೀಸ್ ಆಗ್ತೀವಿ ಅಷ್ಟೇ. ಬೇರೆ ಇರಲ್ವಾ? ಇದು ಅಷ್ಟೇ. ರೌಡಿ ಲೀಸ್ಟಿಂದ ಹೈಕೋರ್ಟ್ ತೆಗೆದಾಕವ್ರೆ ಅಷ್ಟೇ. ನಮ್ಗೆ ಕ್ವಾಶ್ ಆಗಿದೆ ಅಷ್ಟೇ. ನಾವು ತಿಳ್ಕೊಂಡಿರೋದು ಪೊಲೀಸ್ ತೆಗೀಲಿ ಬಿಡಲಿ ಅವ್ರಿಗೆ ಸಂಬಂಧಪಟ್ಟಿದ್ದು, ನಮಗೆ ಸಂಬಂಧಪಟ್ಟಿದ್ದಲ್ಲ. ಮನ್ಸು ಮಾಡೋರು ಪೊಲೀಸ್ ಮಾಡ್ಲೂಬೋದು, ತೆಗಿಲೂಬೋದು. ಅವರು ಸಂಬಂಧಪಟ್ಟಿದ್ದು. ನಾವು ಅದು ಜಾಸ್ತಿ ಫೋರ್ಸಬಲ್ಲು ಮಾಡೋಕ್ಕೋಗಲ್ಲ ನಾನು. ಅವ್ರು ಹೇಳೋದಂದ್ರೆ ಕೋರ್ಟಲ್ಲೆಲ್ಲ ರನ್ನಿಂಗ್ ಇದ್ದಾವೆ, ಇವಾಗ ಬರಲ್ಲ ಅಂತ. ಅಲ್ಲ, ಈಗ ಆಂಧ್ರ, ತಮಿಳ್ನಾಡು ಇವೆಲ್ಲನೂ 20 ಮರ್ಡರ್ ಕೇಸು, 25 ಮರ್ಡರ್ ಕೇಸ್ ಇರೋಲ್ಲ. MLAಗಳು ಮಿನಿಸ್ಟ್ರುಗಳವರೆ. ಈಗಿರೋ ಮಿನಿಸ್ಟ್ರು MLAಗಳೆಲ್ಲ 100% ಕ್ರಿಮಿನಲ್ಸ್ಗಳೇ, ಯಾರೇನು ಸಾಚಾಗಳೇನಲ್ಲ. ಈಗ ಹಂಗಂದು ಲೆಕ್ಕ ಹಾಕೊಂಡ್ರೆ ಒಂದೇ ಮಾತು ಹೇಳ್ಬಿಡ್ತೀನಿ, ಯಾರು ಏನಾರು ಮಾಡ್ಕೊಂಡ್ರಿ ಪ್ರತಿದಿನ ಪೊಲೀಸರು ಸಸ್ಪೆಂಡ್ಗಳಾಗ್ತಾವ್ರಲ್ಲ, ಆ್ಯಕ್ಚುಲಿ ಅವರು ಕ್ರಿಮಿನಲ್ ಕೇಸ್ಗಳು ಹಾಕಬೇಕು. ಅವರು ರೌಡಿ ಲಿಸ್ಟ್ ಮಾಡ್ಬೇಕು ರೀ, ಡಿಸ್ಮಿಸ್ ಮಾಡ್ಬೇಕು ಅವ್ರನ್ನ. ನಾವು ಪುಟ್ಕೋಸ್ ಯಾವುದೋ ಬಂದ್ಕದ್ದಾಗ ಯಾವನೋ ಒಂದು ಇತ್ತದಾಗ ಕಳ್ತನ ಕೇಸ್ ಹಾಕಿ ಒಳಗೆ ಕಳಿಸ್ತೀರ. ಮೇಯ್ನ್ ಇರೋ ಉದ್ದೇಶ ಏನು ಗೊತ್ತಾ, ಯಾರು ಸಸ್ಪೆಂಡ್ ಆಗ್ತಾರೋ ಅವ್ರು ಡಿಸ್ಮಿಸ್ ಮಾಡಿಬಿಟ್ಟು ಜೈಲಿಗೆ ಹಾಕಬೇಕು, ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು. ಅದನ್ನು ಯಾರು ಏನಾರು ಮಾಡ್ಕೊಳ್ಳಿ, ಅದು ನಾನು ಇದು
ಅದು ನಾವೇನು ತಪ್ಪು ಮಾಡಿಲ್ಲ, ನಮ್ಮ ವಿಚಾರಕ್ಕೆ ಬಂದಿದ್ದು ಅದು ಆಗೋಯ್ತು. ಹಿಂದೆ ನಮಗೆ ಬೇಡ, ಮುಂದಕ್ಕೆ ತಿದ್ಕೊಂಡು ಹೋಗಿದ್ದೀವಿ, ತಿದ್ಕೊಳ್ತೀವಿ, ಇನ್ನು ತಿದ್ಕೊಂಡ್ಮೇಲೆ ತಿದ್ಕೊಳ್ಳೋಣ. ಈ ಭೂಮಿಯಿಂದ ಕೆಳಗೆ ಬಗ್ಗೋಕ್ಕಾಗಲ್ಲ, ಭೂಮಿಯವರು ಬಗ್ತೀವಿ 100%. ಭೂಮಿಯಿಂದ ಕೆಳಗಂದು ಬಗ್ಗೋಕ್ಕಾಗಲ್ಲ. ಒಳ್ಳೇದಾಗಲಿ. ನಾನು ನಿರ್ಮಲ ಜನತೆ ನನ್ನದೇ ತಪ್ಪಿರೋ ಕ್ಷಮಿಸಿ. ನಾನು ಯಾರೋ ಜಾಸ್ತಿ ಮಾತಾಡೋ ಕ್ಷಮಿಸ್ಬಿಡಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭಾರಿ ಅಭಿಮಾನ. ಯಾಕೆಂದರೆ ನನಗೆ ಮೇಲೆ ನಾವು ಪತ್ರಕರ್ತರ ಕ್ವಶನ್ ಕೇಳಿದಕ್ಕೆ ಉತ್ತರ ಕೊಟ್ಟು ನನಗೆ ಗೊತ್ತೇ ಇಲ್ಲ ಈ ವಿಚಾರ. ನೀವು ಬಂದ್ರೆ ಸ್ನೇಹಿತರು ಹಿಂಗೈತೆ ಅದಕ್ಕೆ ನಾನು ಹೇಳಿದೆ ಆಯಿತು, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತೀನಿ ಅಂತಲೂ ಹೇಳಿದೆ. ಇಲ್ಲ ಸರ್ ಹಿಂಗೆ ಬಂದು ನಮ್ದು ನಿಮ್ಮ ಕಡೆಯಿಂದ ಕೇಳೋದು ಇರ್ತದಲ್ಲ, ಅದಕ್ಕೆ ಕೇಳಿದ್ರೆ ತಗೊಂಡೇ ಹಾಕ್ಬೇಕಾಗುತ್ತೆ. ಹೌದು. ನಾನು ಸುಮ್ಮನೆ ಹಾಕಿ ನಾನು ಸುಮ್ಮನೆ ಬಿಡಲ್ಲ ಸರ್, ಅಂಡೆ ಕೋರ್ಟ್ ನಿಲ್ಲಿಸ್ತೀನಿ. ನಾನು ಯಾರೇನು ಪ್ರಶ್ನೆ ಮಾಡಿ ಅವ್ರನ್ನ ಬಿಟ್ಕೊಡುವಂಥದ್ದೇನಿಲ್ಲ. ಈಗ ಕಾಂತರಾಜನ್ನು ಕೂಡ ಈ ಪ್ರಶ್ನೆ ಕೇಳಕ್ಕಿರ್ತೀವಿ. ಯಾಕೆ ತಮ್ಮ ಹೆಸರು ಬಳಕೆ ಮಾಡ್ಕೊಂಡಿರೋದ್ರಿಂದ ಕೇಳಲೇಬೇಕಾಗುತ್ತೆ. ಹೌದು. ಯಾಕೆ ಇನ್ನೂ ಥ್ರೆಟ್ ಇದೆಯಾ, ನಿಮ್ಮಿಂದ ಏನಾದರೂ ಭಯದ ವಾತಾವರಣ ಇದೆಯಾ ಅಂತ 100% ಯಾರು ಅವ್ರ ಕಂಡು ನನಗೂ ಭಯ ಇಲ್ಲ, ಅನ್ಕೊಂಡು ಅವ್ರಿಗೂ ಭಯ ಇಲ್ಲ. ಉದ್ದೇಶವಾಗಿ ಏನು ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಈಗ ಅವ್ರ ಕಂಡು ನಾನು ಭಯ ಭಗವಂತನಿಗೆ ಭಯ ಬೀಳ್ಬೇಕೆ ಹೊರತು ಯಾರಿಗೆ ಅವ್ರ ಕಂಡ್ರೆ ಭಯ ಬೀಳ್ಬೇಡ, ನಾನು ಅವ್ನ ಕಂಡ್ರೆ ಭಯ ಬೀಳ್ಬೇಡ. ನನಗೇನಾಗಿ ತಮ್ಮ ಹೆಸರನ್ನು ಬಳಕೆ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೋಸ್ಕರ ಕೇಳಿದ್ರು. ಈಗ ಮೇಲ್ನೋಟಕ್ಕೆ ಈಗ ಅಲ್ಲಿ ಬೇಲೆ ಹಾಕೊಂಡಿದ್ದಾರೆ, ಇಲ್ಲಿ ಎಸೆ ಜಾಗ, ಮತ್ತೊಂದು ಜಾಗ, ಆ ಜಾಗ, ಈ ಜಾಗ ಅಂತ ಸಾಕಷ್ಟು ಹೇಳಿದ್ದೀರಿ. ಎಲ್ಲೇರೋ ಬಂದು ಅವ್ರ ಮೇಲೆ ದೌರ್ಜನ್ಯವಾಗಿ ಮಾಡ್ಕೊಂಡೋದ್ರು. ನಮಗೂ ಬೇಜಾರಾಯ್ತು. ಅದರಿಂದ ಏನಾದರೂ ಥ್ರೆಟ್ ಇದೆಯಾ ಏನು? ಇಲ್ಲ, ಅವ್ರವ್ರ ಹಣೆ ಬರ ಸರ್, ಅವ್ರ ಹಣೆ ಬರ ನಮಗೇನಾಗಬೇಕಾಗಿಲ್ಲ. ಪಾಪ ಅವ್ರ ಬಗ್ಗೆ ನಾನು ಮಾತಾಡಲೇಬಾರ್ದು, ತಪ್ಪಾಯಿತು. ಯಾಕೆಂದ್ರೆ ನನ್ನ ವಿಚಾರ ತೆಗೆದಾಗ 100% ನಾನು ತೆಗೆದಿರೋದು ತಪ್ಪು. ಯಾಕೆಂದ್ರೆ ನಾನು ಅವ್ರ ವಿಚಾರಕ್ಕೆ ಇವತ್ತವ್ರು ಮಾತೇ ಆಡಿಲ್ಲ ಬಿಡಿ. ನೀವು ನಂಬಲ್ಲ, 2015ರಿಂದ ಇವತ್ತವರೆಗೂ ನಾನು 100 ಆ ಅಪ್ಪನ ಹೆಸರೇ ಮಾತಾಡಿಲ್ಲ. ಇವತ್ತು ಈಗ ಕೇಳಿದ್ದು ಮಾತಾಡ್ತಾಯಿದ್ದೀನಿ. ಆ ಅಪ್ಪ ಆಮೇಲೆ ಕಾಂತರಾಜು ಅಂತ ಅನ್ನಲ್ಲ, ಕಾಂತಣ್ಣ ಅಂತೀನಿ. ನನಗೆ ಚಿಕ್ಕವರು, ನಾನು ಅವ್ರ ಜೊತೆಲೇ ಬೆಳೆದೆ ಒಂದು ಟೈಮ್ ಒಳಗೆ, ಮಣ್ಣು ಪಣ್ಣೆಲ್ಲ ಹೊಡೆದು. ಈಗೆಲ್ಲ ಚೆನ್ನಾಗಿದ್ದೀವಿ, ಚೆನ್ನಾಗಾಗೋಣ, ಒಳ್ಳೇದಾಗಲಿ. ಹಾಂ.